ಎಮೋಷನ್ಸ್ಗೆ ಬೆಲೆ ಕೊಡದೆ ಈ ಸಲ ಕಪ್ ಹೊಡಿಬೇಕು ಅಂತ. RCB ಮಾತ್ರ ಕನ್ನಡಿಗರನ್ನ ಕೊಂಡ್ಕೊಂತ ಇಲ್ಲ, ಹಾಗಾಗಿ RCB ಹಿನ್ನಡೆಗೆ ಇದು ಒಂದು ಕಾರಣ. ಬೇರೆ ಟೀಮ್ ಅವರು ಕೂಡ ಅಭಿಮಾನಿಗಳಿದ್ದಾರೆ, ಅದರಲ್ಲಿ ಕನ್ನಡಿಗರಿಗೆ ತುಂಬ ಅನ್ಯಾಯ ಆಗಿದೆ. ಇಡೀ ಎಲ್ಲ ಕರ್ನಾಟಕ ರಾಜ್ಯದ ಅಭಿಮಾನಿಗಳು ಕೂಡ ಪ್ರಶ್ನಿಸಬೇಕು. ಯಾಕೆಂದ್ರೆ ಈಗ ಯಾಕೆ ತುಂಬ ಚೆನ್ನಾಗಿ ಆಡೋಂಥ ನಮ್ಮ ರಾಹುಲ್ ಆಗ್ಬೋದು, ಬೇರೆ ಬೇರೆಯವರು ಇದ್ದಾರೆ, ಅವ್ರನ್ನ ಯಾಕೆ ಆಯ್ಕೆ ಮಾಡಿಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ಇದೇ ಥರ ಆದರೆ ಅನ್ಯಾಯ ಆಗ್ತಾನೆ ಇರುತ್ತೆ. ಕನ್ನಡಿಗರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇರೋದ್ರಲ್ಲಿ ಬಹಳ ಹಿಂದೆ ಉಳಿತಾ ಇದ್ದಾರೆ. ಇಲ್ಲಿ ರಾಜಕೀಯ ಕುತಂತ್ರನ ಅಥವಾ ಇನ್ನೇನಾದರೂ ಮ್ಯಾನೇಜ್ಮೆಂಟಿನ ತೊಂದರೆನಾ? RCB ಫ್ಯಾನ್. ಆ್ಯಕ್ಷನ್ನು ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸ್ಟಾರ್ ಪ್ಲೇಯರ್ಸೇ ಅಲ್ಲದೆ ಎಲ್ಲ ಚೆನ್ನಾಗಿರೋ ಪ್ಲೇಯರ್ಸ್ನ ಕೊಂಡ್ಕೊಂಡಿದ್ದಾರೆ. ಈ ವರ್ಷ ಹೊಡಿಬೋದು ಅಂದ್ಕೊಂಡಿದ್ದೀನಿ. ಕಪ್ ಹೊಡಿತಾರ ಅಂತ? ಹೊಡಿಬೋದು. ಕನ್ನಡಿಗರನ್ನು ತಗೊಂಡಿಲ್ಲ ಅಂತ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ. ಕನ್ನಡಿಗರು ತೊಗೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅವರು ಈ ಸಲ ಒಳ್ಳೆ ಪ್ಲ್ಯಾನ್ ಮಾಡಿ ಚೆನ್ನಾಗಿರೋ ಪ್ಲೇಯರ್ಸ್ ತೊಗೊಂಡಿದ್ದಾರೆ. ಎಮೋಷನ್ಸ್ಗೆ ಬೆಲೆ ಕೊಡದೆ ಈ ಸಲ ಕಪ್ ಹೊಡಿಬೇಕು ಅಂತ ಏನೋ ಮಾಡಿದ್ದಾರೆ, ನೋಡೋಣ. ಅಲ್ಲ, ಈ ಕನ್ನಡಿಗರ ಟೀಮು ಏನೋ ಈಗ ರಾಹುಲ್ ಅವ್ರನ್ನ ದೇವದತ್ ಪಡಿಕಲ್ ಇದಾರಲ್ಲ, ದೇವದತ್ ಪಡಿಕಲ್ಲು, ಮನೋಜ್ ಎಲ್ಲ ಇದಾರಲ್ಲ, ಸಾಕನ್ಸುತ್ತೆ. ಈಗ ಹಿಂದಿ ಪೇಜ್ ಮಾಡಿದ್ದಾರೆ ಅಂತ ಸುದ್ದಿ. ಅದು ಏನು ಮಾಡೋಕ್ಕಲ್ಲ, ಕನ್ನಡನೂ ಮಾಡಿದ್ದಾರೆ, ಹಿಂದಿನೂ ಮಾಡಿದ್ದಾರೆ. ಎಲ್ಲ ಇಂಡಿಯಾಗೆಲ್ಲ ಮುಚ್ಬೇಕಲ್ಲ RCB ಫ್ಯಾನ್ಸು ಅಂತ, ಅದಕ್ಕೋಸ್ಕರ ಹಿಂದಿ ಪೇಜು ಮಾಡಿರ್ಬೋದು. ನಿಮಗೆ ಯಾವುದೋ ವಿರುದ್ಧ ಇಲ್ಲ ಹಂಗಾದ್ರೆ? ಹಿಂದಿ ಪೇಜ್ ಮಾಡಿದ್ರೆ ವಿರುದ್ಧ ಇಲ್ಲ ನೀವು ಹಂಗಾದ್ರೆ? ಏನಿಲ್ಲ, ಎಲ್ಲ ಕನ್ನಡನೂ ಮಾಡಿದ್ದಾರೆ, ಹಿಂದಿನೂ ಮಾಡಿದ್ದಾರೆ. ಕನ್ನಡ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರಲ್ಲ, ಸೊ ಪರವಾಗಿಲ್ಲ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಕನ್ನಡ ಪರ ಸಂಘಟನೆಗಳೆಲ್ಲ. ಹಿಂದಿ ಮಾಡಿದ್ದಾರೆ. ಹಿಂದಿ ಮಾಡಿದ್ದಾರೆ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ನಾನೇನು ಹೇಳೋಕ್ಕೆ ಇಷ್ಟಪಡೋದು. ಕಪ್ ಹೊಡಿತಾರೆ ಹಂಗಾರೆ RCB? ಹೊಡಿಬೋದು. RCB ಅವರು ಕನ್ನಡಿಗರನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ? ಹೌದು, RCB ಟೀಮ್ಗೆ ಕನ್ನಡಿಗರನ್ನ ಕೊಂಡ್ಕೊಂತಲೇ ಇಲ್ಲ, ಎಲ್ಲ ಹಿಂದಿ ರಾಜ್ಯದವ್ರನ್ನ ಮಾತ್ರ ಕೊಂಡ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲೇ ಪ್ರತಿಭಾವಂತರೆಲ್ಲ ಬೇರೆ ಟೀಮ್ಗೆ ಹೋಗಿ ಸೇರ್ಕೊಂಡು ಆಡ್ತಾ ಇದ್ದಾರೆ. ಬೇರೆ ಟೀಮ್ನವರೆಲ್ಲ ಕೊಂಡ್ಕೊತಾ ಇದ್ದಾರೆ ಕನ್ನಡಿಗರನ್ನ. RCB ಮಾತ್ರ ಕನ್ನಡಿಗರನ್ನ ಕೊಂಡ್ಕೊತಾ ಇಲ್ಲ, ಹಾಗಾಗಿ RCB ಹಿನ್ನಡೆಗೆ ಇದು ಒಂದು ಕಾರಣ. ರಾಹುಲ್ ಅವ್ರನ್ನ ಕೊಂಡ್ಕೋಬೋದಾಗಿತ್ತು ಅಂತ ಈ ಸಲ ಬರುತ್ತೆ. ಅದರಲ್ಲೂ ತುಂಬ ರಾಜಕಾರಣ ಇರ್ತದೆ, ಹಾಗಾಗಿ ಅವ್ರಿಗೆ ಜಾಸ್ತಿ ದುಡ್ಡು ಅವ್ರು ಜಾಸ್ತಿ ಅಮೌಂಟ್ ಕೊಡಲಿಲ್ಲ ಅವ್ರಿಗೆ, ಹಂಗಾಗಿ ಬೇರೆ ಎಲ್ಲಿ ಅಮೌಂಟ್ ಕೊಟ್ಟರು ಅಲ್ಲಿಗೆ ಹೋದ್ರು ಅವರು ಅಷ್ಟೇ. ಸರ್, ಇನ್ನೊಂದು ಕಡೆ ಹಿಂದಿ ಪೇಜ್ ಮಾಡಿದ್ದಾರೆ ಅಂತ ಇವತ್ತು RCB ಹಿಂದಿ ಪೇಜ್ ಮಾಡಿದೆ. ಈಗ ಮುಂಚೆ ಒಂದು ಪೇಜ್ ಇತ್ತು, ಈಗ ಹಿಂದಿ, ಇಂಗ್ಲೀಷ್, ಕನ್ನಡ ಅಂತ 3 ಪೇಜ್ ಮಾಡಿದೆ. ಕನ್ನಡಿಗರಿಗಾಗಿ ಹಿಂದಿ ಪೇಜ್ ಮಾಡೋರೆ, ಎಷ್ಟು ಇದು ಅಂತ? ಅದೇ ಅದನ್ನು ಕನ್ನಡ ಪೇಜಾಗಿ ಮಾಡಬೇಕು ಅಂತ ನಮ್ಮ ಆಗ್ರಹ. ಒಂದೇ ಪೇಜ್ ಇರಬೇಕು. ನಮ್ಮ RCB ಟೀಮಲ್ಲಿ ಅವ್ರು ಕನ್ನಡಿಗರನ್ನೇ ಆಯ್ಕೆ ಮಾಡಿಲ್ಲ, ಎಲ್ಲರೂ ಬೇರೆ ರಾಜ್ಯದವರೇ ಇದ್ದಾರೆ. ನಮ್ಗೆ ಇದರಿಂದ ಕನ್ನಡಿಗರಿಗೆ ಬಹಳ ನೋವಾಗಿದೆ. ಯಾಕೆಂದರೆ ನಾವೆಲ್ಲ ಇಡೀ ಪ್ರಪಂಚದಾದ್ಯಂತ ಬರೀ RCB ಅಂತಂದರೆ ಬೇರೆ ಟೀಮ್ ಅವರು ಕೂಡ ಅಭಿಮಾನಿಗಳಿದ್ದಾರೆ, ಅದರಲ್ಲಿ ಕನ್ನಡಿಗರಿಗೆ ತುಂಬ ಅನ್ಯಾಯ ಆಗಿದೆ. ಈಗ ಅವಾಗಲಿಂದನೂ ಅನಿಲ್ ಕುಂಬ್ಳೆ ಕಾಲದಿಂದನೂ ಹಂಗೆ ಆಗಿದೆ. ಈಗ ಏನಕ್ಕೆ ನಾವು ತಗೊಂಡಿಲ್ಲ ಅಂತ ನಾವು ಪ್ರಶ್ನೆನ ಬರೀ ನಾನೊಬ್ಬಳು ಇಲ್ಲಿ ಮಾತಾಡ್ತಿರೋಳಾಗ ಆಗಲ್ಲ, ಇಡೀ ಎಲ್ಲ ಕರ್ನಾಟಕ ರಾಜ್ಯದ ಅಭಿಮಾನಿಗಳು ಕೂಡ ಪ್ರಶ್ನಿಸಬೇಕು. ಯಾಕೆಂದರೆ ಈಗ ಯಾಕೆ ತುಂಬ ಚೆನ್ನಾಗಿ ಆಡೋಂಥ ನಮ್ಮ ರಾಹುಲ್ ಆಗ್ಬೋದು, ಬೇರೆ ಬೇರೆಯವರು ಇದ್ದಾರೆ, ಅವ್ರನ್ನ ಯಾಕೆ ಆಯ್ಕೆ ಮಾಡಿಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ಇದೇ ಥರ ಆದರೆ ಅನ್ಯಾಯ ಆಗ್ತಾನೆ ಇರುತ್ತೆ. ಕನ್ನಡಿಗರು ಯಾವುದ್ರಲ್ಲೂ ಆಟ ಆಡೋದ್ರಲ್ಲಿ ಕಡಿಮೆ ಇಲ್ಲ. ಈಗ ಅದನ್ನು ನಮಗೆ ನ್ಯಾಯ ಕೊಡಿಸ್ಬೇಕಂತಂದರೆ ನಾವು ಕನ್ನಡಿಗರೇ ಹೋರಾಡಬೇಕು. ಈಗ ಮ್ಯಾನೇಜ್ಮೆಂಟ್ ಇವಾಗ ಅಂತಲ್ಲ, ಮೊದಲಿಂದನೂ ಹಂಗೆ ತಿಳ್ಕೊಂಬಂದಿದೆ. ತುಂಬ ಚೆನ್ನಾಗಿ ಆಡೋರ್ಗೆ ಅವಕಾಶನೇ ಕೊಡಲ್ಲ. ಅದರಲ್ಲೂ ಮ್ಯಾನೇಜ್ಮೆಂಟು ಗೊತ್ತಿದ್ದು ಯಾಕೆ ತಗೊಂತಿಲ್ಲ ಅನ್ನೋದೇ ಎಲ್ಲರ ಪ್ರಶ್ನೆನೂ ಆಗಿದೆ. ಪ್ರತಿದಿನ ನಾವು ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು ಅಥವಾ ನಮಗೆ ನಾವೇ ಪ್ರಶ್ನೆ ಕೇಳ್ಕೊಂತಿದ್ದೀವಿ. ಹೀಗೆ ಹೇಗೆ ಇದಕ್ಕೆ ಪರಿಹಾರ ಸಿಗಬೇಕು ಅಂತಂದರೆ ಸುಮ್ಮನೆ ಇದ್ರಾಗಲ್ಲ. ಇದಕ್ಕೆ ನಾವು ಗೌರವಾದ ಯಾವ್ದಾರ ಒಂದು ಮುಷ್ಕರ ಮಾಡೋದ್ರ ಮೂಲಕ ಇಲ್ಲ ಮ್ಯಾನೇಜ್ಮೆಂಟ್ನ ನಾವು ಧಿಕ್ಕರಿಸೋದ್ರ ಮೂಲಕ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ನೀವು ಪ್ರಶ್ನೆ ನಮಗೆ ನಿಮ್ಮದೇ ಮಾಡೋಣ ಅಂತ ಏನು ರೀಸನ್ ಇರ್ಬೋದು, ಯಾಕೆ ಮಾಡ್ತಿಲ್ಲ ಅಂತ, ಯಾಕೆ ಹೊರ ರಾಜ್ಯದವ್ರಿಗೆ ಯಾಕೆ ಮನ್ನಡೆ ಆಗ್ತಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೆ ಹಿಂದಿ ಪೇಜ್ ಇದೆ, ಹೌದು. ಹಿಂದಿ ಪೇಜ್ ಮಾಡಿರೋದ್ರಿಂದನೇ ಎಷ್ಟೊಂದು ಜನ ಕನ್ನಡಿಗರಿಗೆ ತಲುಪಲ್ಲ. ಅದು ಕನ್ನಡ ಪೇಜಲ್ಲಿ ಇದ್ರೆ ಕನ್ನಡದವರು ಕೂಡ ವ್ಯಕ್ತಪಡಿಸ್ಬೋದು ಅಭಿಪ್ರಾಯಗಳನ್ನ. ಯಾಕೆಂದರೆ ಭಾಷೆ ಮೊದಲಿಂದನೂ ತುಳಿತಾ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಮನ್ನಣೆ ಇರಲ್ಲ, ಅದರಲ್ಲೂ ನಮ್ಮವರು ಸ್ವಲ್ಪ ಒಗ್ಗಟ್ಟಾಗಬೇಕು. ಕನ್ನಡನೇ ವ್ಯಕ್ತಪಡಿಸಲ್ಲ ನಾವು, ಬೇರೆಯವ್ರನ್ನೇ ಮೆಚ್ಚಿ ಹಿಂಗೆ ಹಾಳಾಗ್ತಿರೋದು. ಈಗ ಇಡೀ ರಾಜ್ಯಾದ್ಯಂತ ಅವ್ರವ್ರ ಭಾಷೆನ ಅವ್ರು ಯಾರು ಬಿಟ್ಕೊಡಲ್ಲ. ಬೇರೆಯವ್ರ ಮೆಚ್ಚಿ ಏನಾಗಬೇಕಾಗಿದೆ? ಯಾಕೆಂದರೆ ಆಟ ಅನ್ನೋದು ವಿಶ್ವಾದ್ಯಂತ ಒಂದೇ, ಅದು ಒಂದು ಭಾಷೆ ಇದ್ದಂಗೆ. ಹಾಗಾಗಿ ನಾವು ಆದಷ್ಟು ಮೆಚ್ಚೋದು ಬಿಟ್ಬಿಟ್ಟು ನಮ್ಮವ್ರಿಗೆ ಹೆಚ್ಚು ಅವಕಾಶ ಕೊಟ್ಟು ನಾವು ನಮ್ಮ ಪ್ರಪಂಚದಲ್ಲಿ ಕನ್ನಡವನ್ನು ಮೆರೆಸಬೇಕು ಅಂತ ನಾವು ಕೇಳ್ಕೊಳ್ಳೋದು. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತೇಳಿ. ನಾನು ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು ಅಂತಂದರೆ ಮೊದಲು ನೋಡಿ, ನಾವು ನಮ್ಮ ದೇಶ, ನಮ್ಮ ರಾಜ್ಯನ ಉಳಿಸ್ಕೊಳ್ಬೇಕು ಅಂದರೆ RCB ನಮಗೆ ದಿನ ಬೆಳಗಾದರೆ ಯುವ ಪೀಳಿಗೆ ನೋಡೋದೇ RCB.
ನಮ್ಮ ರಾಜ್ಯಕ್ಕೆ ಕೊಟ್ಟಿಲ್ಲ ಅಂದರೂ ಕೂಡ ಅವರು ಪ್ರತಿದಿನ ರಾತ್ರಿ ನಿದ್ದೆಗೆಟ್ಟು ನೋಡ್ತಾರೆ. ಆದರೆ ಯಾಕೆ ಯುವ ಪೀಳಿಗೆ ಎದ್ದೇಳ್ತಾ ಇಲ್ಲ, ಕೇಳ್ತಾ ಇಲ್ಲ, ಮೀಡಿಯಾ ಮಾಧ್ಯಮಗಳನ್ನು ಅಷ್ಟೊಂದು ನೋಡ್ತಾರೆ, ಆದರೆ ಯಾಕೆ ಪ್ರಶ್ನಿಸ್ತಿಲ್ಲ ಅಂತಕ್ಕಂಥದ್ದು ನಾನು ಶಿಕ್ಷಕಿಯಾಗಿ ಕೇಳ್ಕೊಂತಕ್ಕಂಥದ್ದು. ಮತ್ತು ಕನ್ನಡಿಗರಿಗೆ ಹೆಚ್ಚು ಸ್ಥಾನಮಾನಗಳನ್ನು ಕೊಡಬೇಕು ಅವರು. ನಮ್ಮ ಬೆಂಗಳೂರು ಚಾನೆಲ್ಸ್ ಅಂತಂದರೆ ಅವರು ಇನ್ನೂ ಎಷ್ಟು ಸಂತೋಷ ಪಡಬೇಕು. ಕನ್ನಡಿಗರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇರೋದ್ರಲ್ಲಿ ಬಹಳ ಹಿಂದೆ ಉಳಿತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಾನು ಅಂದ್ಕೊಳ್ತೀನಿ ಇಲ್ಲಿ ಬರೀ ದುಡ್ಡು ಮಾಡೋದಷ್ಟೇ ಅವರ ಒಂದು ಉದ್ದೇಶನ. ಇದು ಮೀಡಿಯಾಗಳಾಗಲಿ, ಒಂದು ಪೇಪರ್ಗಳಲ್ಲಾಗಲಿ ಕನ್ನಡ ಮಾಧ್ಯಮಗಳಲ್ಲಿ ಎಲ್ಲೂ ಕೂಡ ಅದೇ ಗೊತ್ತಾಯಿತು. ಆದರೂ ಮಾಧ್ಯಮಗಳವರು ಕೂಡ ಅವರು ಎಚ್ಚೆತ್ಕೊಳ್ಬೇಕು. ಮತ್ತು ಹೆಚ್ಚು ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಎಲ್ಲ ರಾಜ್ಯಗಳ ಜೊತೆನೂ ಕೂಡ ಚರ್ಚೆ ಮಾಡಬೇಕು. ಫಸ್ಟು ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಳ್ಬೇಕು. ಕೇವಲ ತಮ್ಮ ನಿರ್ಧಾರಕ್ಕಷ್ಟೇ ಮನ್ನಣೆಯನ್ನು ಕೊಡಬಾರ್ದು. ಕನ್ನಡಿಗರನ್ನು ತಗೊಳ್ಬೇಕು ಹೆಚ್ಚಾಗಿ. ಮತ್ತು ಅವರ ಒಂದು ಹೇಳಿಕೆಗಳನ್ನು ಕೂಡ ಅವ್ರು ತಗೊಳ್ಬೇಕು. ಅವರ ನಿರ್ಧಾರಗಳಿಗೂ ಮನ್ನಣೆಯನ್ನು ಕೊಡಬೇಕು. ಏನು ಕೇಳದೆ ಅವರೇ ಸ್ವತಃ ನಿರ್ಧಾರವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ನಮ್ಮ ಕನ್ನಡಿಗರ ವಿರುದ್ಧ ಇರ್ತಕ್ಕಂಥ ಧೋರಣೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅವರಿಗೆ ನಮ್ಮ ಕನ್ನಡಿಗರನ್ನೇ ಹೊರಗಡೆ ಇಡ್ತಾ ಇದ್ದಾರೆ ನಮ್ಮ ದೇಶದಿಂದ ಅಂತಕ್ಕಂಥ ಒಂದು ಭಾವನೆ ನಮ್ಗೆ ಉಂಟಾಗ್ತಾ ಇದೆ. ಸೊ ಇದನ್ನು ನೀವು ಮಾಧ್ಯಮದವರೆಲ್ಲರೂ ಕೂಡ ಸೇರಿಕೊಂಡು ನಮಗೆ ಈ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರಿಗೆ RCB ಅಂತಂದರೆ ಹೆಚ್ಚು ನೋಡೋದೇ ನಮ್ಮ ಕನ್ನಡಿಗರು. ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮ ಕನ್ನಡಿಗರು ಮನೆಗಳು ಅರ್ಧ ರಾತ್ರಿ ಆದರೂ ನೋಡ್ತಾರೆ, ನಿಲ್ಲಿಸೋದೇ ಇಲ್ಲ. ನೀವು ಯಾವ ಮನೆಗೆ ಹೋಗಿ ನೋಡಿ RCB ಅಂತ ಹೇಳ್ತಾನೆ ಇರ್ತಾರೆ. ಯಾವ ಮಗು ಕೇಳಿ, ನಾನೀಗ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಲ್ವಾ, RCB ಇತ್ತು ಅಂದರೆ ನಾಳೆ ಮಕ್ಕಳ ಸಂಖ್ಯೆ ಕಡಿಮೆ, ಯಾಕ್ರಪ್ಪ ಬಂದಿಲ್ಲ ಅಂದರೆ RCB ಮ್ಯಾಚ್ ಇತ್ತು ಅಂತ. ಇಷ್ಟೆಲ್ಲ ಇದ್ದಾಗಿ ಕೂಡ ನಮ್ಮ ರಾಜ್ಯಕ್ಕೆ ಯಾಕೆ ಕೊಟ್ಟಿಲ್ಲ ಅನ್ನೋದೇ ನಮಗೆ ಬೇಸರ ಆಗಿದೆ. ಕನ್ನಡಿಗಳಾಗಿ ಕೇಳ್ಕೊಳ್ಳೋದಿಷ್ಟೇ, ಕರ್ನಾಟಕದಲ್ಲಿ ಯಾಕೆ ಕನ್ನಡಿಗರಿಗೆ ಅನ್ಯಾಯ, ಮಲತಾಯಿ ಧೋರಣೆಯನ್ನು ಯಾಕೆ ಮಾಡ್ತಾ ಇದ್ದಾರೆ? KL ರಾಹುಲ್ ತುಂಬ ಒಳ್ಳೆಯ ಕನ್ನಡಿಗ ಆಟಗಾರ ಆಗಿರುವುದು ಕೂಡ ಯಾಕೆ ಅವ್ರನ್ನ ತಗೋತಾ ಇಲ್ಲ? ಇಲ್ಲಿ ರಾಜಕೀಯ ಕುತಂತ್ರನ ಅಥವಾ ಇನ್ನೇನಾದರೂ ಮ್ಯಾನೇಜ್ಮೆಂಟಿನ ತೊಂದರೆನಾ? ಕನ್ನಡದಲ್ಲಿ ನವಂಬರ್ 1ರಿಂದ ನವಂಬರ್ 30ರೊಳಗೆ ಕನ್ನಡಿಗರಿಗೆ ಸ್ಥಾನಮಾನ ಅಂತ ಹೇಳ್ತಾ ಇರ್ತಾರೆ. ಆದರೆ ಏನು ಕೊಡ್ತಾ ಇದ್ದಾರೆ ಸ್ಥಾನಮಾನನ? ಕನ್ನಡಿಗನಿಗೆ ಒಬ್ಬನಿಗೆ ಮೋಸ ಆಗ್ತಾ ಇದೆ ಅಂದರೆ ನಮಗೆಲ್ಲರಿಗೂ ಮೋಸ ಆದಂತೆ ಅಲ್ವೇ ಅದು? ಹಿಂದಿ ಪೇಜ್ ಬೇರೆ ಮಾಡೋರೆ. ಹಿಂದಿ ಪೇಜ್ ಯಾಕೆ ಮಾಡಬೇಕು ಅಲ್ವಾ? ಕನ್ನಡದ ನೆಲದಲ್ಲಿ, ಕನ್ನಡ ನೆಲ ಕುಡಿಯೋಕ್ಕೆ ಕನ್ನಡದ ಜಲ ಬೇಕು, ತಿನ್ನೋಕ್ಕೆ ಕನ್ನಡದ ಅನ್ನ ಬೇಕು, ಕನ್ನಡ ರಾಜ್ಯದ ಜನರು, ಕನ್ನಡ ಭಾಷೆ, ಕನ್ನಡ ಮಾತು ಎಲ್ಲ ಇದ್ದ ಕಡೆ ಕನ್ನಡಿಗರಿಗೆ ಯಾಕೆ ಅವಕಾಶ ಇಲ್ಲ? ಯಾಕೆ ಅವರನ್ನು ಅವಕಾಶ ವಂಚಿತವಾಗಿ ಮಾಡ್ತಾ ಇದ್ದೀರಾ? ಒಟ್ಟಾರೆ ಕನ್ನಡಿಗರಿಗೆ ಸ್ಥಾನಮಾನ ಸಿಗಬೇಕು, ಕನ್ನಡಿಗರನ್ನ ತಗೋಬೇಕು, ಹೆಚ್ಚಿಗೆ ಕನ್ನಡದ ಆಟಗಾರರನ್ನು ತಗೋಬೇಕು. ಆಗ RCB ಇನ್ನೂ ಉತ್ತುಂಗಕ್ಕೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ.